ನಿಜವಾಗ್ಲೂ ನಮ್ಮ ರಾಜ್ಯದಲ್ಲಿ ಏಕಬಳಕೆ ಒನ್ ಟೈಮ್ ಯೂಸ್ ಪ್ಲಾಸ್ಟಿಕ್ ನಿಷೇಧ ತಮಾಷೆಯಾಗಿದೆ. ನ್ಯಾಯಾಲಯದ ಆದೇಶ ಕಾಲಕಸಾಗಿದೆ. ಪರಿಸರ ರಕ್ಷಣೆಗೆ ಮಾರೋ ಗೋಲಿ. ಇದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ. ಬಿಬಿಎಂಪಿ ಅಧಿಕಾರಿಗಳಿಗೆ ಕೈ ತುಂಬ ಲಂಚ ಕೊಟ್ರೆ ನಿಷೇಧವೂ ಇಲ್ಲ, ಬ್ಯಾನೂ ಇಲ್ಲ. 1 kg ಕವರ್ ಇದು 1 kg ಇಲ್ಲಿ 2 kg ಆಗ್ತದೆ, 2 kg ವರೆಗೂ ಆಗ್ತದೆ. ಇನ್ನ ಚಿಕ್ಕ ಸೈಜ್ ಬರಲ್ಲ, ಬರುತ್ತೆ. ಹಿಂಗೆ ಇಟ್ಕೊಂಡ್ರೆ ತೊಂದರೆ ಆಗಲ್ವಾ? ಪೊಲೀಸರು ಹಿಡಿಯಲ್ವಾ? ಪೊಲೀಸರು ಯಾಕೆ ಇದು ಯಾವುದೇ ರೀತಿ ಎಷ್ಟೇ ಮೈಕ್ರೋ ಇದ್ರೂ ಕೂಡ ಅದು ಬ್ಯಾನೆ. 100 ಮೈಕ್ರೋ ಇದ್ರೂ ಬ್ಯಾನೆ, 200 ಮೈಕ್ರೋ ಇದ್ರೂ ಕೂಡ ಬ್ಯಾನೆ. ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಬೆಂಗಳೂರಿನ KR ಮಾರುಕಟ್ಟೆಯ ಅಂಗಡಿಗಳಲ್ಲಿ ಹೇಗೆ ಬಿಂದಾಸಾಗಿ ಬ್ಯಾನ್ ಆದ ಪ್ಲಾಸ್ಟಿಕ್ ಮಾರಾಟ ಆಗ್ತಿದೆ ಅನ್ನೋದನ್ನು ಸ್ಟಿಂಗ್ ಆಪರೇಷನ್ ಅಲ್ಲಿ ಬಟಾಬಯಲು ಮಾಡಿದೆ. ಅಣ್ಣ ಹ್ಯಾಂಡ್ ಕವರ್ ಇದೆಯಾ? ಎಷ್ಟು? ಅರ್ಧ kg ಇದು, 1/4 kg ಇದು ಎಷ್ಟಿದು ಬಂಡಲ್? 10 ರೂಪಾಯಿ ಪ್ಯಾಕೆಟಾ? ಎಷ್ಟು ಪೀಸ್ ಬರುತ್ತೆ? 20 ಪೀಸು. 20 ಪೀಸ್ ಬರುತ್ತಂತೆ, 10 ರೂಪಾಯಿ ಅಂತ ಪ್ಯಾಕೆಟ್. ಇನ್ನು ದೊಡ್ಡ ಸೈಜ್ ಬಂದರೆ 2 kgದಾ? ಅದೆಷ್ಟು ಪೀಸ್ ಬರುತ್ತೆ? 20 ರೂಪಾಯಿ. ಅದು 20 ರೂಪಾಯಿ. ಪೀಸ್ ಎಷ್ಟು ಬರುತ್ತೆ? ಎಷ್ಟು ಕವರ್? 20 ಪೀಸ್ ಬರುತ್ತಾ? ನಮ್ಗೆ ಜಾಸ್ತಿ ಬೇಕಲ್ಲ ಬಂಡಲು. ಒಂದು ಬಂಡಲ್ ಎಷ್ಟು ಬರುತ್ತೆ? ಒಂದು ಬಂಡಲ್ 10 ಪ್ಯಾಕೆಟ್ ಎಷ್ಟು ಹಾಕೊಡ್ತೀರಾ? 180. 140. ಎಷ್ಟು ಪೀಸ್ ಬರುತ್ತೆ? 400 ಪೀಸು. ಎಷ್ಟು ಕೆ ಜಿ ಇದು ಕವರು? ಅರ್ಧ ಕೆ ಜಿ. 2 kg ಇದು? 2 kg ಇದು ಅದೆಷ್ಟು? ಸೇಮ್ ರೇಟಾ? ಸೈಜ್ ಏನು ಬರುತ್ತೆ ತೋರಿಸ್ತೀರಾ ಇದು? ಈ ಸೈಜ್ ಬರುತ್ತಾ? ನಾವು ಸಾಮಾನ್ಯ ಗ್ರಾಹಕರ ವೇಷದಲ್ಲಿ ನಾನಾ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಲೋಟ, ಪ್ಲಾಸ್ಟಿಕ್ ಚಮಚ ಹೀಗೆ ನಾನಾ ನಿಷೇಧಿತ ವಸ್ತುಗಳನ್ನು ಕೇಳಿದಾಗ ಅವರು ಆರಾಮ್ಸೆ ನಮಗೆ ಮಾರಾಟ ಮಾಡಿದ್ರು. ಲಂಚ ಕೊಟ್ರೆ ತಂಟೆಗೂ ಬರಲ್ಲ. ಇದು ಹೆಚ್ಚಿನ ಅಂಗಡಿ ಮಾಲೀಕರು ಹೇಳೋ ಮಾತು. ನೀವು ಬಿಬಿಎಂಪಿ ಅಧಿಕಾರಿಗಳಿಗೆ ಪ್ರತಿ ತಿಂಗಳು 5-6 ಸಾವಿರ ಲಂಚ ಕೊಟ್ರೆ ಅವರು ನಿಮ್ಮ ಅಂಗಡಿ ಹತ್ರ ಸುಳಿಯೋದೇ ಇಲ್ಲ ಅಂತೆ. ದೊಡ್ಡ ದೊಡ್ಡ ಅಂಗಡಿಯವ್ರು ಕೊಡ್ತಾರೆ ಅಷ್ಟೇ. ಅವನು ಅಲ್ಲಿ ಹಿಡ್ಕೊಳ್ತಾರೆ, ಅವನು ಹೋಗಲ್ಲ, ಅಲ್ಲಿ ಹೋಗಲ್ಲ. ಅದೇ ಗೊತ್ತಿರೋರು ಹಂಗೆ ಮಾಡ್ತಾರೆ. ನಮ್ಮಂಥವ್ರು ಗೊತ್ತಿಲ್ಲ. ರೋಲ್ ಕಾಲಿ. ಹಾಂ. ಲಂಚ ಕೊಟ್ರೆ ತಂಟೆಗೂ ಬರಲ್ಲ. ಇದು ಹೆಚ್ಚಿನ ಅಂಗಡಿ ಮಾಲೀಕರು ಹೇಳೋ ಮಾತು. ನೀವು ಬಿಬಿಎಂಪಿ ಅಧಿಕಾರಿಗಳಿಗೆ ಪ್ರತಿ ತಿಂಗಳು 5-6 ಸಾವಿರ ಲಂಚ ಕೊಟ್ರೆ ಅವರು ನಿಮ್ಮ ಅಂಗಡಿ ಹತ್ರ ಸುಳಿಯೋದೇ ಇಲ್ಲ ಅಂತೆ. ದೊಡ್ಡ ದೊಡ್ಡ ಅಂಗಡಿಯವ್ರು ಕೊಡ್ತಾರೆ ಅಷ್ಟೇ. ಅವನು ಅಲ್ಲಿ ಹಿಡ್ಕೊಳ್ತಾರೆ, ಅವನು ಹೋಗಲ್ಲ, ಅಲ್ಲಿ ಹೋಗಲ್ಲ. ಅದೇ ಗೊತ್ತಿರೋರು ಹಂಗೆ ಮಾಡ್ತಾರೆ. ನಮ್ಮಂಥವ್ರು ಗೊತ್ತಿಲ್ಲ. ರೋಲ್ ಕಾಲಿ. ಹಾಂ. ಅವ್ನು ಕಣ್ಣು ಎದುರುಗಡೆನೆ ತೊಗೊಂಡೋದ್ರು ಏನು ಮಾಡಲ್ಲ. ಏನು ಸ್ವಲ್ಪ ದುಡ್ಡು ಕೊಟ್ಟರೆ ಮುಗೀತು. ಏನಿಲ್ಲ, ಎಲ್ಲ ಒಂದು ತಿಂಗಳಿಗೆ ಒಂದ್ಸಲ ಕೊಟ್ಟರೆ ಮುಗೀತು. ತಿಂಗಳು ಮತ್ತೆ ತೊಗೊಳ್ತಾರಲ್ಲ 10,000 5,000 ಹಂಗೆ. ಹೇಗಿದೆ ನೋಡಿ ನಮ್ಮ ವ್ಯವಸ್ಥೆ. ಲಂಚದ ಮುಂದೆ ಸುಪ್ರೀಂ ಕೋರ್ಟ್ ಆದೇಶವೇ ಮಂಕಾಗಿ ಹೋಗಿದೆ. ಆದರೆ ಈ ಲಜ್ಜೆಗೆಟ್ಟ ಅಧಿಕಾರಿಗಳು ಇದೇ ಭೂಮಿ ಮೇಲೇನೆ ಬದುಕೋದು ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ಈ ನಿಷೇಧ ಮಾಡೋ ಕಾನೂನನ್ನು ಭೂಮಿಯ ರಕ್ಷಣೆಗೆ ಮಾಡಿರೋದು ಅಂತ ಅವರಿಗೆ ಹೇಗೆ ಅರ್ಥ ಆಗ್ಬೇಕು ಹೇಳಿ? ಇದಕ್ಕೆ ಬ್ರೇಕ್ ಹಾಕಬೇಕಾದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಚಳಿ ಹಿಡಿದು ಕುಳಿತು ಬಿಟ್ಟಿದ್ದಾರೆ. ಇವರ ಅಕ್ರಮದ ಆಟದಿಂದ ಪರಿಸರಕ್ಕೆ ಪೂರಕವಾದ ಬಟ್ಟೆ, ಕಾಗದ ಮುಂತಾದ ವಸ್ತುಗಳ ತಯಾರಿಕೆಗೆ ಮುಂದಾಗಿ ಭಾರೀ ಬಂಡವಾಳ ಹೂಡಿದ ಅದೆಷ್ಟೋ ಸಣ್ಣ ಪುಟ್ಟ ಉದ್ಯಮಿಗಳಿಗೆ ಭಾರೀ ಹೊಡೆತ ಬಿದ್ದಿದೆ. ಕವರ್ನೆಲ್ಲ ಮತ್ತೆ ಬ್ಯಾನ್ ಮಾಡಿದ್ರು. ಆ ಕವರ್ನ ಮತ್ತೆ ಇವಾಗ ರೀಫ್ರೆಶ್ ಮಾಡಿದ್ದಾರೆ. ನಾವೇ ಬ್ಯಾಗ್ ಹೊಲ್ಕೊಂಡಿದ್ದನ್ನ ಇವಾಗ ಬ್ಯಾಗ್ನ ಹೊಲ್ದಿರೋ ಕಾರಣ ಅಂದರೆ ಇವಾಗ ಅವರು ಪ್ಲಾಸ್ಟಿಕ್ನ ಮತ್ತೆ ಇದು ಮಾಡಿದ್ದಾರೆ. ಅದರಿಂದ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ನಂದು ಇದ್ದಿದ್ದು ಒಡವೆ ಎಲ್ಲ ಇಟ್ಟಿದ್ದೀವಿ ಬ್ಯಾಂಕಲ್ಲಿ. ಆ ರಿಸೀದು ನನ್ನ ಹತ್ರ ಇದೆ. 70,000ಗೆ ಎಲ್ಲ ಇಟ್ಟು ನಾನು ಎಲ್ಲ ಅವ್ರಿಗೆ ಸಾಲದವ್ರಿಗೆಲ್ಲ ಸಾಲ ಕೊಟ್ಟಿದ್ದೀನಿ. ಇವಾಗ ನನಗೆ ಅದು ಪೀಸ್ ಮಾಡೋಕ್ಕೆ ಬಿಟ್ಟರೆ ಇಲ್ಲ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿದ್ರೆ ನಾವು ಮಾಡೋಕ್ಕಾಗುತ್ತೆ. ಪ್ಲಾಸ್ಟಿಕ್ ಮಾರಾಟಗಾರರಿಗೆ ವಿಜಯ್ ಟೈಮ್ಸ್ ಶಾಕ್. ಅಧಿಕಾರಿಗಳು ಲಜ್ಜೆಗೆಟ್ಟು ನಿಷೇಧಕ್ಕೆ ಬೆಲೆ ಇಲ್ಲದಂತೆ ಮಾಡಿದ್ದಾರೆ. ಹಾಗಾಗಿ ನಿದ್ದೆ ಮಾಡುತ್ತಿರುವ ಮೇಲಾಧಿಕಾರಿಗಳನ್ನು ಎಚ್ಚರಿಸಲು
ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಬಿಬಿಎಂಪಿಯ ಮಾರ್ಷಲ್ ತಂಡದ ಸಹಾಯದಿಂದ ಯಾರ ಭಯವೂ ಇಲ್ಲದೆ ಬ್ಯಾನ್ ಆದ ಪ್ಲಾಸ್ಟಿಕ್ ಐಟಂ ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ಮಾಡಿತು. ಬಿಬಿಎಂಪಿ ಮಾರ್ಷಲ್ ತಂಡದ ಮೇಲ್ವಿಚಾರಕರಾದ ನಾಗರಾಜ್ ಅವರ ಸಹಾಯದೊಂದಿಗೆ ಅಂಗಡಿಗಳಿಗೆ ನುಗ್ಗಿ ಅಲ್ಲಿದ್ದ ರಾಶಿ ರಾಶಿ ಬ್ಯಾನ್ ಆದ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡ್ವಿ. ಗೋಡೌನ್ ಒಳಗಿತ್ತು ಭರ್ಜರಿ ಮಾಲು. ಇದು ಗೊತ್ತಿಲ್ಲದೆ ಆಗಿರುವಂಥ ವ್ಯವಹಾರಗಳಲ್ಲ, ಗೊತ್ತಿದ್ದು ಮಾರಾಟ ಮಾಡ್ತಿದ್ದಾರೆ. ಇಷ್ಟೊಂದು ಐಟಮ್ಗಳನ್ನು ಇಟ್ಕೊಂಡಿದ್ದಾರೆ ಅಂತಂದರೆ ಇದು ಹಾಗಾಗಿ ಇದು ಗೊತ್ತಿದ್ದೇ ಇವರು ಮಾರಾಟ ಮಾಡ್ತಿರೋದು. ಅಂದರೆ ಇಂಥವರಿಗೆ ಮಾತ್ರ ಶಿಕ್ಷೆ ಆಗಲೇಬೇಕು. ಗೊತ್ತಿದ್ದು ನಿಷೇಧ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಲಾಭ ಮಾಡೋ ಉದ್ದೇಶಕ್ಕೋಸ್ಕರ ನಮ್ಮ ಪರಿಸರಕ್ಕೆ ಹಾಳುಂಟು ಮಾಡುವಂಥ ಹಾನಿ ಉಂಟು ಮಾಡುವಂಥ ಇಂಥ ವ್ಯಾಪಾರಿಗಳಿಗೆ ಮಾತ್ರ ಇಲ್ಲಿ ಶಿಕ್ಷೆ ಆಗಲೇಬೇಕು. ನೋಡಿ, ಒಂದು ಅಂಗಡಿಯಲ್ಲಿ ಇಷ್ಟೊಂದು ಐಟಮ್ಸ್ಗಳಿರ್ತವೆ ಅಂತಂದರೆ ಇನ್ನೂ ಸಾಕಷ್ಟು ಹುಡುಕ್ತಾ ಹೋದರೆ, ಇದೊಂಥರ ನೀವು ಗೋಡೌನ್ ಹೇಳಿದ್ರಲ್ಲ, ಒಳಗೆ ಹುಡುಕ್ತಾ ಹೋದರೆ ಸಾಕಷ್ಟು ಐಟಮ್ಗಳು ಸಿಗ್ತವೆ. ಅಂದರೆ ಒಂದು ದಿನದಲ್ಲಿ ಇಷ್ಟೊಂದು ನಿಷೇಧಿತ ಪ್ಲಾಸ್ಟಿಕ್ ನಮ್ಮ ಭೂಮಿ ಮೇಲೆ ಬೀಳಕ್ಕೆ ಶುರು ಮಾಡಿದ್ರೆ ನಮ್ಮ ಭೂಮಿಯ ಪರಿಸ್ಥಿತಿ ಹೇಗೆ? ಹೀಗೆ ನಮ್ಮ ಮುಂದಿನ ಜನ್ರೇಷನ್ಗೆ ನಾವು ಪ್ಲಾಸ್ಟಿಕನ್ನೇ ಗಿಫ್ಟಾಗಿ ಕೊಡಬೇಕಾಗತ್ತೆ. ಆಕ್ಸಿಜನ್ ಆಗಲಿ, ಹಸಿರನ್ನಾಗಲಿ, ನೀರನ್ನಾಗಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಬರೀ ಪ್ಲಾಸ್ಟಿಕ್ ಎಲ್ಲೇ ಮಣ್ಣು ತೆಗೆದ್ರೂ ಕೂಡ ಬರೀ ಪ್ಲಾಸ್ಟಿಕ್ಕೇ ಬರ್ತಾ ಇದೆ. ಈ ರೀತಿ ಇವರು ಸ್ಮಗ್ಲಿಂಗ್ ಮಾಡೋ ರೀತಿಯಲ್ಲಿ ಈ ಪ್ಲಾಸ್ಟಿಕನ್ನು ಮಾರಾಟ ಮಾಡ್ತಾ ಹೋಗ್ತಿರೋದು. ಯಾಕಂದರೆ ಇವರು ಈ ಭೂಮಿ ಮೇಲೆ ಬದುಕುವವರೇ ತಾನೇ. ಯಾಕೆ ಇಂಥ ಅನ್ಯಾಯನ ಮಾಡ್ತಾರೆ? ಯಾಕಂದರೆ ಇವರು ಈಗ ಇವರ ಲಾಭಕ್ಕಾಗಿ, ಇವರ ಸ್ವಾರ್ಥಕ್ಕಾಗಿ ಮಾಡುವಂಥ ಈ ವಂಚನೆ ಇದು ಮುಂದಿನ ಪೀಳಿಗೆಯನ್ನು ನಾಶ ಮಾಡುವಂಥ ಇದು ಯೋಜನೆ ಆಗಿದೆ. ಇದು ಇದೆಯಲ್ಲ, ಇದು ನಾನ್ ಒನ್ ಬ್ಯಾಗ್ ಅಂತ. ಇದು ಸ್ಟಿಚಿಂಗ್ ಇಲ್ಲ. ಇದನ್ನು ಬಿಸಿ ಮಾಡಿ ಮೆಲ್ಟ್ ಮಾಡಿ ಹಿಂಗೆ ಅಂಟಿಸ್ತಾರೆ. ಅದರಿಂದ ಇದು ನೋಡಿ ಏನು ಸ್ಟ್ರಾಂಗ್ ಇರೋದಿಲ್ಲ. ಇದು ಪ್ಲಾಸ್ಟಿಕ್ ಬೇಕಾದ್ರೂ ಯಾರನ್ನ ಎತ್ಕೊಂಡು ಹೋಗ್ತಾರೆ ಕೆಳಗಡೆ ಬಿದ್ದಿರೋದು. ಆದರೆ ಇದನ್ನ ಯಾರು ಎತ್ಕೊಂಡು ಹೋಗಲ್ಲ. ಎಲ್ಲ ರೋಡಲ್ಲಿ ಅಲ್ಲಿ ಇಲ್ಲಿ ಮೋರಿಯಲ್ಲಿ ಹೋಗಿ ಸೇರಿಕೊಂಡು ನೀರು ಬ್ಲಾಕ್ ಆಗಿ ರೋಡಲ್ಲೆಲ್ಲ ನೀರು ನಿಂತ್ಕೊಳ್ತದೆ. ಇದು ಯಾವುದೇ ಕಾರಣಕ್ಕೂ ಕೂಡ ಇದಾಗಲ್ಲ, ರಿಯೂಸಬಲ್ ಇಲ್ಲ. ಅದು ಎಷ್ಟೋ ಜನರಿಗೆ ಮಾಹಿತಿ ಇಲ್ಲ ಸರ್ ಇದ್ರ ಬಗ್ಗೆ. ಈ ಥರ ಪ್ಲಾಸ್ಟಿಕ್ ಇದೆ. ಇದು ಬಂದ್ಬಿಟ್ಟು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅವರು ತೊಗೊಂಡಿದ್ದಾರೆ, ಆರ್ಡರ್ ಕಾಪಿ ನಂಬರ್ ಹಾಕಿದ್ದಾರೆ. ಇದನ್ನ ಅವರು ಯೂಸ್ ಮಾಡ್ಬೋದು. 50 ಮೈಕ್ರೋಗಿಂತ ಎಬೋವ್ ಇರುತ್ತೆ. ಇದು 50 ಮೈಕ್ರೋಗಿಂತ ಎಬೋವ್ ಇರೋದು. ಇದು ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ, ಗೌರ್ಮೆಂಟಿಂದ ಅವ್ರು ಏನು ಮಾಡಿರ್ತಾರೆ, ಅಪ್ರೂವಲ್ ಲೆಟರ್ ತೊಗೊಂಡಿರ್ತಾರೆ. ಅದರಿಂದ ಅವ್ರು ಮಾಡ್ಬೋದು ಇದನ್ನು ಮಾತ್ರ. ಇದು ಯಾವುದೇ ರೀತಿ ಎಷ್ಟೇ ಮೈಕ್ರೋ ಇದ್ರೂ ಕೂಡ ಅದು ಬ್ಯಾನೆ. 100 ಮೈಕ್ರೋ ಇದ್ರೂ ಬ್ಯಾನೆ, 200 ಮೈಕ್ರೋ ಇದ್ರೂ ಕೂಡ ಬ್ಯಾನೆ. ಕ್ಯಾರಿ ಬ್ಯಾಗ್ ಎಷ್ಟೇ ಮೈಕ್ರೋನ್ ಇದ್ರೂ ಕೂಡ ಅದಕ್ಕೆ ಯಾವುದೇ ರಿಯಾಯಿತಿ ಇಲ್ಲ, ಅದು ಬ್ಯಾನ್ ಆಗಿದೆ. ನೋಡಿ, ಈಗ ಇವರು ಗೊತ್ತಿದೆಯೋ ಗೊತ್ತಿಲ್ಲ, ರಾಜಾರೋಷವಾಗಿ ಈ ರೀತಿ ಹಾಕಿದ್ದಾರೆ. ಬಟ್ ಇವೆಲ್ಲವೂ ಕೂಡ ಬ್ಯಾನ್ ಆಗಿರುವಂಥದ್ದು. ಮದುವೆ ತಾಂಬೂಲ ಕೊಡಿ, ಏನಾದರೂ ಕೊಡಿ, ಬಟ್ ಇಟ್ ಈಸ್ ಬ್ಯಾನ್ಡ್. ನೋಡಿ, ಈ ರೀತಿಯ ಪದೇ ಎಲ್ರಿಗೂ ಹೇಳಬೇಕಾಗತ್ತೆ. ಇಂಥ ಸ್ಪೂನ್ ಆಗಲಿ, ಆಮೇಲೆ ಇಂಥ ಲೋಟಗಳನ್ನು ಮಾರಾಟ ಮಾಡೋದು ಮತ್ತು ತಗೊಳ್ಳೋದು ಕೂಡ ಈಗ ಅಪರಾಧ ಆಗುತ್ತೆ. ಯಾಕಂದರೆ ಇದು ಪ್ರಕೃತಿಯ ಮೇಲೆ ತುಂಬ ದುಷ್ಪರಿಣಾಮ ಬೀರುವಂಥದ್ದು. ಹಾಗಾಗಿ ನಾನು ಮಾರಾಟ ಮಾಡೋದು ಅಪರಾಧ. ಯಾಕಂದರೆ ಇದು ಅಪರಾಧ ಸಾಬೀತಾದರೆ ಜೈಲು ಶಿಕ್ಷೆ ಮತ್ತು ಫೈನು ಕೂಡ ಹಾಕುವಂಥ ಎಲ್ಲ ಪರಿಸರ ಸಂರಕ್ಷಣಾ ಕಾಯ್ದೆ 1986 ಅಡಿ ಈ ಒಂದು ಕಾನೂನನ್ನು ರಚಿಸಲಾಗಿದೆ. ಹಾಗಾಗಿ ಪ್ಲಾಸ್ಟಿಕ್ ಮಾರಾಟ, ಪ್ಲಾಸ್ಟಿಕ್ನ ರೀಯೂಸ್ ಮಾಡಲಾಗದಂಥ ಯಾವುದೇ ವಸ್ತಿದ್ರೂ ಕೂಡ ಅದು ಬ್ಯಾನ್ ಆಗಿದೆ. ಅದನ್ನು ಮಾರಾಟ ಮಾಡುವ ಹಾಗಿಲ್ಲ. ದಾಳಿ ಮುಂದುವರಿಸಿದ ವಿಜಯ್ ಟೈಮ್ಸ್. ನೋಡಿ, ಇಂಥ ಗೋಡೌನ್ಗಳು ಇರ್ತವೆ. ಈ ಗೋಡೌನ್ ಒಳಗೆ ಎಷ್ಟೆಷ್ಟು ಪ್ಲಾಸ್ಟಿಕ್ ಮಾಲ್ಗಳಿವೆ ಅಂತ ನೋಡೋಣ ಬನ್ನಿ. ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ಪ್ಲಾಸ್ಟಿಕ್ ನಿಷೇಧ ಅನ್ನುವಂಥದ್ದೊಂದು ಜೋಕ್ಸ್ ಆಗಿಬಿಟ್ಟಿದೆ. ಯಾವ ರೀತಿ ಇಲ್ಲಿ ಕಾನೂನಿಗೂ ಬೆಲೆ ಇಲ್ಲ, ಸುಪ್ರೀಂ ಕೋರ್ಟ್ನ ಆದೇಶಕ್ಕೂ ಬೆಲೆ ಇಲ್ಲದ ರೀತಿಯಲ್ಲಿ ಪ್ಲಾಸ್ಟಿಕ್ಕನ್ನು ಮಾರ್ತಾ ಇದ್ದಾರೆ. ಇದು ಹೇಗಂದರೆ, ನ್ಯಾಯ ಒಂದು ಚಾಪೆ ಅಡಿ ಆದರೆ ಇವರು ರಂಗೋಲಿ ಅಡಿಗೆ ತೂರೋಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರತಿ ಅಂಗಡಿಗಳು ಏನು ಮಾಡ್ತಿದ್ದಾರೆ ಅಂದರೆ, ಇದು ಪ್ಲಾಸ್ಟಿಕ್ನೊಂದು ಬೇರೆ ರೂಪ ಅನ್ನುವಂಥ ರೀತಿಯಲ್ಲಿ ಇಂಥದ್ದು, ಅಂದರೆ ಇದು ಬಟ್ಟೆ ಬ್ಯಾಗು ಗೊತ್ತಿದ್ದು ಇದು ಪ್ಲಾಸ್ಟಿಕ್ ಬ್ಯಾಗ್ ಅಂತ ಗೊತ್ತಿದ್ರೂ ಕೂಡ ಇಂಥ ರಾಶಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಮಾರ್ತಾ ಇದ್ದಾರೆ. ನಾವು ಒಂದು ಅಂಗಡಿ ಅಂತೂ ಮಾಡಿದಾಗ ಸಾಕಷ್ಟು ಐಟಮ್ಗಳಿದ್ವು. ಇಲ್ಲೂ ಅಷ್ಟೇ ನೋಡಿ, ಬೇಕಾದಷ್ಟು ಇಂಥ ಪ್ಲಾಸ್ಟಿಕ್ ಐಟಮ್ಗಳನ್ನು ಕಾಣಸಿಗ್ಬೋದು. ಅಂದರೆ ಇವರು ಹೇಗಂದರೆ ಇದನ್ನು ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇವರಿಗೆ ಗೊತ್ತಿದೆ ಇದು ನಿಷೇಧ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಮತ್ತೆ ಇಂಥದ್ದೇ ಪ್ಲಾಸ್ಟಿಕ್ ಐಟಮ್ಗಳನ್ನು ಮಾರಾಟ ಮಾಡ್ತಾರೆ. ಹಾಗಾದರೆ ಇದಕ್ಕೆ ಎಂಡ್ ಯಾವಾಗ? ಒಂದು ಕಾನೂನು ಪಾಲನೆ ಆಗುವುದಾದ್ರೂ ಯಾವಾಗ? ಹಾಗಾದರೆ ಅಂದರೆ ಇದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗುತ್ತೆ. ಇಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗತ್ತೆ.
ಇದು ಮಾಡೋದು ತಪ್ಪು. ನಾವು ನಮ್ಮ ಸಾವಿಗೆ ನಾವೇ ಇಲ್ಲಿ ಹೊಂಡ ಇದು ಮಾಡ್ತಾ ಇದ್ದೀವಿ, ನಮ್ಮ ಸಾವಿಗೆ ನಾವೇ ಗುಳಿ ತೋಡ್ತಾ ಇದ್ದೀವಿ. ಆದರೂ ಕೂಡ ಅರ್ಥ ಆಗ್ತಾರೆ ಈ ರೀತಿಯ ನೋಡಿ ಇಂಥ ಒಂದು ಗೋಡೌನ್ಗಳನ್ನು ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಈ ಗೋಡೌನ್ಗಳಲ್ಲಿ ಇಂಥದ್ದೆಲ್ಲ ಐಟಮ್ಗಳನ್ನು ಇಟ್ಕೊಂಡು ಇವರು ಮಾರಾಟ ಮಾಡ್ತಿದ್ದಾರೆ. ಈ ಗೋಡೌನ್ ಒಳಗೆ ನುಗ್ಗುತ್ತಾ ಹೋದರೆ ಒಂದು ಗಣಿ ತೆಗೆದ ಹಾಗೆ ನಾವು ಐಟಮ್ಗಳನ್ನು ನೋಡಬಹುದು. ಅಷ್ಟೊಂದು ಐಟಮ್ಗಳು ಸಿಗ್ತಾ ಹೋಗ್ತವೆ. ವಿಜಯ್ ಟೈಮ್ಸ್ನ ಈ ದಾಳಿ ಸ್ಯಾಂಪಲ್ ಅಷ್ಟೇ. KR ಮಾರುಕಟ್ಟೆಯಲ್ಲಿರುವ 40ಕ್ಕೂ ಹೆಚ್ಚು ಅಂಗಡಿಗಳು ನಿರಂತರವಾಗಿ ಇನ್ನೂ ಬ್ಯಾನ್ ಆದ ಪ್ಲಾಸ್ಟಿಕ್ ಮಾರಿ ಈ ನಾಡಿಗೆ ದ್ರೋಹ ಎಸಗುತ್ತಿದ್ದಾರೆ. ಇಂಥವರಿಗೆ ಸಾಥ್ ಕೊಡುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಮೊದಲು ಶಿಕ್ಷೆ ಕೊಡಬೇಕು. ಆ ಬಳಿಕ ಉತ್ಪಾದಕರು ಮತ್ತು ಮಾರಾಟಗಾರರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಆಗ ವ್ಯವಸ್ಥೆ ದಾರಿಗೆ ಬರುತ್ತೆ. ಇವತ್ತು ಕವರ್ ಸ್ಟೋರಿ ಮಾಡಿರುವಂಥ ರೈಡ್ ಒಂದು ಸ್ಯಾಂಪಲ್ ಅಷ್ಟೇ. ಇವತ್ತಿಗೂ KR ಮಾರ್ಕೆಟಲ್ಲಿ ಸಾಕಷ್ಟು ಅಂಗಡಿಗಳು ಇನ್ನೂ ಕೂಡ ಪ್ಲಾಸ್ಟಿಕ್ಕನ್ನು ಕದ್ದು ಮುಚ್ಚಿ ಸ್ಮಗ್ಲಿಂಗ್ ಮಾಡೋ ರೀತಿಯಲ್ಲಿ ಮಾರಾಟ ಮಾಡ್ತಾನೇ ಇದ್ದಾರೆ. ಇವರು ಅದು ಮಾತ್ರ ಅಲ್ಲ, ಈ ಮಾರಾಟಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬೀಳಲೇಬೇಕು. ಈ ನಿಟ್ಟಿನಲ್ಲಿ BBMP ಅಧಿಕಾರಿಗಳು ಇನ್ನಷ್ಟು ಕಠಿಣವಾಗಿ ಇನ್ನಷ್ಟು ತೀವ್ರವಾಗಿ ಕಾರ್ಯಾಚರಣೆ ಮಾಡಬೇಕು. ಆಗ ಮಾತ್ರ ಈ ಪ್ಲಾಸ್ಟಿಕ್ ನಿಷೇಧಕ್ಕೆ ಒಂದು ಅರ್ಥ ಬರುತ್ತೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೆದಿದ್ರೆ ನಮ್ಮನ್ನು ಸಂಪರ್ಕಿಸಿ.